ನಮಸ್ಕಾರ. C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಕೊಡ್ಲಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮುಂಭಾಗ ಹಾಗೂ ಹಿಂಭಾಗದಲ್ಲಿ ಅಕ್ರಮವಾಗಿ ಸೌಳು ಗಣಿಗಾರಿಕೆ ಮಾಡುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ವೀರ ಕನ್ನಡಿಗರ ಸೇನೆ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವ ಮೂಲಕ ಮಾನ್ಯ ತಹಶೀಲ್ದಾರ್ ಕಾಳಗಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕಲಬುರಗಿ ಜಿಲ್ಲೆಯ ನೂತನ ಕಾಳಗಿ ತಾಲೂಕಿನ ಕೊಡ್ಲಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮುಂಭಾಗ ಹಾಗೂ ಹಿಂಭಾಗದ ಸರ್ವೆ ನಂಬರ್ 107, 108, 109 ಮತ್ತು 137 ಮತ್ತು ಇದರ ಸುತ್ತಮುತ್ತಲಿನ ಜಮೀನುಗಳಲ್ಲಿ ಕಾನೂನು ಬಾಹಿರವಾಗಿ ಮತ್ತು ಅಕ್ರಮವಾಗಿ ಸೌಳು ಗಣಿಗಾರಿಕೆ ಮಾಡುತ್ತಿದ್ದಾರೆ. ಇವರು ಸೌಳು ಗಣಿಗಾರಿಕೆಗೆ ಸರ್ಕಾರದಿಂದ ಯಾವುದೇ ರೀತಿಯ ಅನುಮತಿ ಮತ್ತು ನಿರಾಪೇಕ್ಷಣಾ ಪತ್ರ ಬರೆದುಕೊಂಡಿರುವುದಿಲ್ಲ. ನಿಯಮಾನುಸಾರ ಸರ್ಕಾರಿ ವಸತಿ ನಿಲಯ ಅಥವಾ ಸರ್ಕಾರಿ ಕಟ್ಟಡದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯಾವುದೇ ರೀತಿಯ ಗಣಿಗಾರಿಕೆ ಮಾಡುವಂತಿಲ್ಲ. ಆದರೆ ಅಲ್ಲಿ ವಸತಿ ಶಾಲೆ ಇದ್ದರೂ ಕೂಡ ಗಣಿಗಾರಿಕೆ ಮಾಡುತ್ತಿರುವುದರಿಂದ ಅದರ ಹೊರಸೂಸುವ ವಿಷಕಾರಿ ಧೂಳಿನಿಂದ ವಸತಿ ಶಾಲೆಯಲ್ಲಿನ ವಿದ್ಯಾರ್ಥಿಗಳಿಗೆ ಅನಾರೋಗ್ಯ ಸಮಸ್ಯೆ ಉಂಟಾಗಲಿದೆ. ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಸೌಳು ಅಗೆದು ಸಾವಿರಾರು ಮೆಟ್ರಿಕ್ ಟನ್ ಗಟ್ಟಲೆ ಶೇಖರಣೆ ಮಾಡಿ ಜಂಬೋ ಕಂಪನಿಗೆ ಸರಬರಾಜು ಮಾಡಿ ಅಲ್ಲಿಂದ ಕಾಕಿನಾಡ ಪೋರ್ಟ್ ಆಂಧ್ರಪ್ರದೇಶ ಮೂಲಕ ಹೊರ ದೇಶಗಳಿಗೆ ಹಡಗುಗಳ ಮೂಲಕ ಮಾರಾಟ ಮಾಡ್ತಾ ಇದ್ದಾರೆ ಎಂದು ಆರೋಪ ಮಾಡಿದರು. ಇದರಿಂದಾಗಿ ನಮ್ಮ ರಾಜ್ಯದ ಗಣಿ ಸಂಪತ್ತು ಅನ್ಯರಿಗೆ ಲೂಟಿಯಾಗ್ತಾ ಇದೆ ಹಾಗೂ ರಾಜ್ಯಕ್ಕೆ ಬರುವ ರಾಮಲ್ಡಿ ರಾಜಧನವೂ ಕೂಡ ಅಕ್ರಮ ಗಣಿದಾರರ ಪಾಲಾಗುತ್ತಿರುವುದರಿಂದ ಸರ್ಕಾರಕ್ಕೆ ಸಾಕಷ್ಟು ನಷ್ಟವಾಗ್ತಾ ಇದೆ. ಹಾಗಾಗಿ ಈ ಒಂದು ಮನವಿಯನ್ನ ಈ ಒಂದು ಅರ್ಜಿಯನ್ನ ಸ್ವೀಕರಿಸಿ ಮಾನ್ಯ ತಹಶೀಲ್ದಾರರು ಮೋಕಾದ ಮೇಲೆ ಬಂದು ಪರಿಶೀಲನೆ ಸರ್ವೆ ಮಾಡಿ ಅದಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡಬೇಕು. ಅಕ್ರಮ ಗಣಿದಾರರು ಮತ್ತು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಒಂದು ಮೊಕದ್ದಮೆಯನ್ನ ಹೂಡಿಸಿ ಅವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಕಾನೂನು ಬಾಹಿರವಾಗಿ ನಡೆಸುತ್ತಿರುವ ಸವಳು ಗಣಿಗಾರಿಕೆ, ಅಕ್ರಮ ದಾಸ್ತಾನು, ಜೆಸಿಬಿ ಟಿಪ್ಪರ್ಗಳು, ಲಾರಿಗಳು ಮತ್ತು ಇತರೆ ವಾಹನಗಳು ಕಸ್ಟಡಿಗೆ ತೆಗೆದುಕೊಂಡು ಗಣಿ ಪ್ರದೇಶ ಸರ್ವೆ ಮಾಡಿ ಇಲ್ಲಿಯವರೆಗೆ ಎಷ್ಟು ಗಣಿಗಾರಿಕೆ ಮಾಡಿ ಸವಳು ಸರಬರಾಜು ಮಾಡಿರುವ ಮೊತ್ತ ಮತ್ತು ಅದರ ದಂಡವನ್ನ ಅವರಿಂದ ವಸೂಲಿ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಜಮಾ ಮಾಡಿಕೊಳ್ಳಬೇಕು ಎಂದು ಪ್ರತಿಭಟನಾಕಾರರು ವೀರ ಕನ್ನಡಿಗರ ಸೇನೆ ವತಿಯಿಂದ ಆಗ್ರಹವನ್ನ ಮಾಡಿದರು. कहाँ से बोले सर? ನಮಸ್ಕಾರ. ನಾನು ವೀರ ಕನ್ನಡಿಗರ ಅಧ್ಯಕ್ಷನಾಗಿದ್ದು ಚಿಂಚೋಳಿ ತಾಲೂಕಿನ ಚಿಂಚೋಳಿ ತಾಲೂಕಿನ ಮತ್ತು ಕುರುವಿ ಕುಡ್ಡಳಿ ಗ್ರಾಮದಲ್ಲಿ ಶುದ್ಧ ಮತ್ತು ಸೌಳು ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ. ಜಿಲ್ಲಾ ಅಧಿಕಾರಿಗಳ ಗಣಿ ಮತ್ತು ಉಪನಿರ್ದೇಶಕರ ಗಮನಕ್ಕೆ ತಂದರೂ ಕೂಡ ಅವರು ಬಂದು ಕ್ರಮ ಕೈಗೊಂಡಿಲ್ಲ. ಆಧಾರ ಬೇಗನೆ ಬಂದು ಅದು ಕ್ರಮ ಕೈಗೊಂಡಬೇಕು. ಪರಿಶೀಲನೆ ಮಾಡಿಸಿ ಅವರ ಎಷ್ಟು ಗಣಿಗಾರಿಕೆ ಮಾಡುತ್ತಿದ್ದಾರೆ ಅವರು ಗಣಿಗಾರಿಕೆ ಮಾಡೋದು ನೋಡಿ ತಿಳ್ಕೊಂಡು ಪರಿಶೀಲನೆ ಮಾಡಿ ಅವರನ್ನು ರದ್ದು ಮಾಡಬೇಕಂತ ಕೇಳ್ಕೊತಿದ್ದೀನಿ. ಇದು ಕರೆಕ್ಟಾಗಿ ಬಂದಿರಲಿಲ್ಲ.